मनसा स्मरामि महागणपते मनसा स्मरामि वसिष्ठवामदेवादिसन्नुत महागणपते महादेवसुतं गुरुगुहनुतं महादेवसुतं गुरुगुहनुतं मालकोटिप्रकाशं शान्तं महाकाव्यनाटकादिप्रियं मूषिकवाहं मोदकप्रियं महागणपते मनसा स्मरामि वसिष्ठवामदेवादिसन्नुतं महागणपते ಗಣಪತಿ ಆಯಾಯ ತಿಂಗಳು ಹುಟ್ಟಿದವರಿಗೆ ಶುಭ ಕೋರುವಂತ ಒಂದು ಸಂದರ್ಭ ಇದು. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರುವವರು ನಮ್ಮ ಸ್ನೇಹರಂಗದಲ್ಲಿ ಒಬ್ಬರೇ ಒಬ್ಬರು ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು. ಆದರೆ ಅವರು ಕೂಡ ಇಲ್ಲಿಗೆ ಬಂದಿಲ್ಲ, ಬೇರೆ ಯಾರು ಅಲ್ಲ, ಶ್ರೀಮತಿ ಸರಸ್ವತಿ ಪದ್ಮನಾಭ್ ಮೇಡಮ್ ಅವರು ಕಳೆದ 2 ತಿಂಗಳಿಂದ ಆರೋಗ್ಯ ಸ್ವಲ್ಪ ಸರಿ ಇಲ್ಲದಿದ್ದರಿಂದ ಅವರು ಬಂದಿಲ್ಲ. ಆದರೂ ಕೂಡ ಅವರು ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ. ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಅಭಿಮಾನ ಎಲ್ಲ ಇದೆ. ಜೊತೆಗೆ ನಮ್ಮ ಸ್ನೇಹರಂಗದ ಹಿರಿಯ ಸದಸ್ಯರಲ್ಲಿ ಒಬ್ಬರು. ಹಾಗಾಗಿ ಅವರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಯಜಮಾನರಿಗೆ ನಾವು ಹೂಗುಚ್ಛವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಅಧ್ಯಕ್ಷರು ಅವರಿಗೆ ಅವರ ಪರವಾಗಿ ಒಂದು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. ಇದು ಒಂಥರ ರೆಕಾರ್ಡ್ ಅಂತ ಮಂಜುನಾಥ್ ಅವರು ನಾವು ಆ ಕಾರ್ಯಕ್ರಮವನ್ನ ಫಿಕ್ಸ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತ ಸಂಗೀತ ವಿದ್ವಾನ್ ಆರ್.ಕೆ. ಪದ್ಮನಾಭ ಅವರನ್ನ ಗಣ್ಯ ಆಹ್ವಾನಿತರಾಗಿ ನಾವು ಈಗಾಗಲೇ ಆಹ್ವಾನಿಸಿದ್ದೇವೆ. ಅವರು ಬರ್ತಾರೆ ಮತ್ತು ಅವ್ರ ಜೊತೆಗೆ ಮತ್ತೊಬ್ಬರು ನಮ್ಮ ಸ್ಪೋರ್ಟ್ಸ್ ಪರ್ಸನಾಲಿಟಿ ಒಬ್ಬರು ಬರ್ತಾರೆ. ಇಬ್ಬರಿಗೂ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟು ನಾವು ಸನ್ಮಾನ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸ್ನೇಹರಂಗದ ಹಿರಿಯ ಒಂದು 10 ರಿಂದ 20 ಮಂದಿ ಹಿರಿಯರಿಗೆ ಒಂದು ಗೌರವ ಸನ್ಮಾನವನ್ನ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಇದು ವಿಶೇಷವಾದಂತಹ ಒಂದು ಸಂದರ್ಭ. 25ನೇ ವರ್ಷ ಆಗಿದ್ರಿಂದ ನಮ್ಮ ದೇಶದ ಸೈನಿಕನಾಗಿ ಹೆಸರನ್ನು ಮಾಡಿರುವಂತ ಒಬ್ಬ ಸೈನಿಕರನ್ನ ಕರೆಸಬೇಕು ಅಂತ ನಮಗೊಂದು ಆಸೆ ಇದೆ. ಅವರನ್ನ ಕರೆಸಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತ. ಹಾಗಾಗಿ ಒಬ್ಬ ಸೈನಿಕರಿಗೆ ನಾವು ಇಲ್ಲಿ ಸನ್ಮಾನವನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಖಜಾಂಚಿಯವರಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವ್ರು ನೀವು ಏನ್ ಬೇಕಾದ್ರೂ ಮಾಡಿ, ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಮತ್ತು ಈ ಸರಿ ವಿಶೇಷವಾಗಿ ಇಡೀ ನಮ್ಮ ಪಾರ್ಕನ್ನ ಕನ್ನಡಮಯವಾಗಿ ಮಾಡೋದಕ್ಕೆ ಅತ್ಯಂತ ಶೃಂಗಾರವನ್ನು ಮಾಡಬೇಕು ಅಂತ ನಮ್ಮ ಒಂದು ಆಸೆ ಇದೆ. ಅದರ ಜೊತೆಗೆ ಈ ಬಾರಿ ಗಣ್ಯರನ್ನ ನಾವು ಈ ನಮ್ಮ ಎಂಟ್ರೆನ್ಸ್ ಇದೆಯಲ್ಲ, ನಾವು ಪಾರ್ಕ್ ಒಳಗಡೆ ಬರ್ತೀವಲ್ಲ, ಅಲ್ಲಿಂದ ಗಣ್ಯರನ್ನ ಯಾವುದಾದ್ರೂ ಒಂದು ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ನೊಂದಿಗೆ ಕರ್ಕೊಂಡು ಬಂದು ಅಲ್ಲಿ ಮೊದಲು ನಾವು ಕನ್ನಡ ಧ್ವಜವನ್ನು ಹಾರಿಸಿ ಆನಂತರ ಬಂದು ಇಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನು ಇಟ್ಕೊತಾ ಇದ್ದೀನಿ. ಜೊತೆಗೆ ಈ ನಮ್ಮ ಸ್ನೇಹರಂಗ 25ನೇ ವರ್ಷ ಆಗ್ತಾ ಇರೋದ್ರಿಂದ ಒಂದು ಈ ನಮ್ಮ ಸ್ನೇಹರಂಗವನ್ನ ಕುರಿತಂತೆ ಒಂದು ಸ್ಮರಣ ಸಂಚಿಕೆಯನ್ನ, ಬಹುಶಃ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಸ್ಮರಣ ಸಂಚಿಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನಾವು 25 ವರ್ಷಕ್ಕೆ 50 ವರ್ಷಕ್ಕೆ ಕಾರ್ಯಕ್ರಮ ಮಾಡ್ತಾರೆ. ನಾವು ಇಷ್ಟು ದೊಡ್ಡದು ಒಂದು ಸ್ಮರಣ ಸಂಚಿಕೆ, ಸುಮಾರು ಒಂದು 60-70 ಪೇಜು, ಅದರಲ್ಲೂ ನಮ್ಮ ಪದ್ಮನಾಭ ಸರ್ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಅದನ್ನ ಮಾಡಿ ದಯವಿಟ್ಟು ಅಂತ ಅಂದ್ಬಿಟ್ಟು. ಇದಕ್ಕೆ ಸುಮಾರು ಒಂದು 50-60 ಪುಟ ಆದರೂ ಕೂಡ ಈಗೆಲ್ಲ ಬಹಳ ಕಾಸ್ಟ್ಲಿ, 50-60 ಸಾವಿರ ರೂಪಾಯಿ ಆಗ್ತದೆ ಇದಕ್ಕೆ ಒಂದು ಪುಸ್ತಕವನ್ನು ಮಾಡಿಸೋದಕ್ಕೆ. ಹಾಗಾಗಿ ಇಲ್ಲಿ ಯಾರಾದರೂ ದಾನಿಗಳು ಇದ್ರೆ ಅದಕ್ಕೆ ನೋಡಿ,
ನಿಮ್ಮ ಫೋಟೋ ನಾವಿಲ್ಲ, ಪೂರ್ತ ಫೋಟೋ ನೀವು ಹಾಕ್ತೀವಿ. 50-60 ಸಾವಿರ ರೂಪಾಯಿ ಯಾರು ಕೊಟ್ಟು ಇದು ಮಾಡ್ತಾರೋ ಅವರಿಗೆ ಕೊಟ್ಟು ಈ ಒಂದು ಗೌರವವನ್ನು ನಾವು ಸಲ್ಲಿಸ್ತೀವಿ. ಬಹುಶಃ ಇಲ್ಲಿ ಬಹಳಷ್ಟು ಜನ ನಮಗೆ ಇದ್ದಾರೆ, ಯಾರಾದರೂ ಅದಕ್ಕೆ ನಮಗೆ ಉತ್ತೇಜನವನ್ನು ನೀಡಿ ಆ ಒಂದು ಸ್ಮರಣ ಸಂಚಿಕೆ ಬರೋದಕ್ಕೆ ಕಾರಣಕರ್ತರಾಗ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ಹೆಚ್ಚಿನ ವಿಷಯಗಳನ್ನ ನಮ್ಮ ಅವರ ಶ್ರೀಮತಿಯವರಿಗೆ ಇಲ್ಲಿ ಒಂದು ಗೌರವ ಅಭಿನಂದನೆ ಅಂದ್ರೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಆತ್ಮೀಯರಂತ ಶ್ರೀ ಪ್ರಸನ್ನ ಅವರು ಅವರ ಬಹಳಷ್ಟು ಜನ ಸ್ನೇಹಿತರು ಎಲ್ಲ ಸೇರಿ ಇವತ್ತು ತಿಂಡಿಯನ್ನ ಬಹಳ ಒಳ್ಳೆಯ ರುಚಿಯಾದ ತಿಂಡಿಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿ ದಯವಿಟ್ಟು ಅವರ ಮುಖಂಡರು ಯಾರಾದ್ರೂ ಒಬ್ಬರು ಬನ್ನಿ, ದಯವಿಟ್ಟು ಹಿರಿಯರು ಯಾರಾದ್ರೂ ಬನ್ನಿ, ಬರಬೇಡ. ನಮಗೆ ತುಂಬಾ ಸಂತೋಷ ಇದೆ. ಇವರು ಇವತ್ತು ಮಾತ್ರ ಅಲ್ಲ, ನಮಗೆ ಆಗಾಗ ನಮ್ಮ ಪ್ರಸನ್ನ ಮತ್ತು ಒಂದು ಕಂಪನಿಯವರು ನನಗೆ ತುಂಬಾ ಆಸೆ ಇತ್ತು. ಏನಂತ ಅಂದ್ರೆ ಇವರೆಲ್ಲ ಮುಂದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಇದೆಯಲ್ಲ ಅವತ್ತು ನಮಗೆ ಇವರೆಲ್ಲ ಸೇರಿ ತಿಂಡಿ ಕೊಡಿಸಿದ್ರೆ ಬಹಳ ಚೆನ್ನಾಗಿತ್ತು. ಇವತ್ತು ಕಡಿಮೆ ಜನ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ. ಮುಂದಿನ ತಿಂಗಳು ಕೊಡಿಸೋ ಶಕ್ತಿಯ ದೇವರು ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಹಿರಿಯರೊಬ್ಬರಿಗೆ ಒಂದು ಗೌರವಪೂರ್ವಕವಾಗಿ ಹೂಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇವರು ಕಳೆದ 2-3 ವರ್ಷಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಕಾಫಿ ಡೇ ತಿಂಡಿ ಕಾರ್ಯಕ್ರಮದ ಪ್ರಾಯೋಜಕರಾದಂತ ಅವರ ಹೆಸರು ಒಬ್ಬರು ಗೊತ್ತು ನನಗೆ, ಪ್ರಸನ್ನ ಅಂಡ್ ವೈಸ್ಯಾಸ್ ಗ್ರೂಪ್ ಅವ್ರಿಗೆ ಟೈಟ್ಲ್ ಕೊಟ್ಬಿಟ್ಟಿದ್ದೀನಿ. ವೈಸ್ಯಾಸ್ ಇವರು ಸುಮಾರು 3-4 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದು ಕೊನೆಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅವ್ರಿಗೆ ಈ ಒಂದು ಕಾಫಿ ಡೇ ಕಾರ್ಯಕ್ರಮ ನಡೆಸ್ಕೊಟ್ಟಿಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಈ ಒಂದು ಕಾಫಿ ಡೇ ಕಾರ್ಯಕ್ರಮದ ತಿಂಡಿನೂ ಅವ್ರದ್ದು ತುಂಬಾ ರುಚಿಕರವಾಗಿರ್ತದೆ. ಮತ್ತೆ ಅಷ್ಟೇ ಸುಮಾರು ಹೆಚ್ಚಿನ ಜನಸಂಖ್ಯೆ ಬಂದ್ರು ಅವರು ಮ್ಯಾನೇಜ್ ಮಾಡುವಂತ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ಎಲ್ರು ಅವರು ವ್ಯವಸ್ಥೆ ಮಾಡಿರ್ತಕ್ಕಂಥ ತಿಂಡಿ ಉಳಿದ ಹಾಗೆ ಎಲ್ಲ ಮುಗಿಸಿ ಹೋಗ್ಬೇಕಾಗಿ ತಮ್ಮಲ್ಲಿ ಅವ್ರ ಪರವಾಗಿ ನಂದೊಂದು ಮನವಿ. ಬನ್ನಿ ಮಂಜು. ಇವಾಗ ಮುಂದಿನ ತಿಂಗಳು ನಮ್ಮ ರಾಜ್ಯೋತ್ಸವದ ಪ್ರಯುಕ್ತ ನಿಮಗೆಲ್ಲ ಗೊತ್ತಿದೆ, ಸ್ಪರ್ಧೆಗಳು ಮತ್ತು ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ತೀವಲ್ಲ, ಅದರ ಒಂದು ಪಾಂಪ್ಲೆಟ್ಸ್ ಅನ್ನ ಇದೀಗ ಮೊದಲಿಗೆ ನಮ್ಮ ಅಧ್ಯಕ್ಷರಿಗೆ ನಮ್ಮ ಸಹ ಕಾರ್ಯದರ್ಶಿಗಳು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆ ಪದ್ಮನಾಭ ಸರ್ ಅವರು ಬರಬೇಕು. ಪದ್ಮನಾಭ ಸರ್ ಅವರಿಗೊಂದು ಪತ್ರನ ಕೊಡಬೇಕು. ಹಾಗೆ ನಮ್ಮ ಹಿರಿಯರಲ್ಲಿ ಒಬ್ಬರಾದ ಸನ್ಮಾನ್ಯ ಶ್ರೀಕಂಠಯ್ಯ ಅವರಿಗೊಂದು ಕೊಡಬೇಕು. ಇನ್ನು ಉಳಿದ ಇಲ್ಲಿಗೆ ಬರ್ಬೇಕು. ಅದೇ ನಮಗೆ ಟ್ರೀಟ್ಮೆಂಟ್ ಸ್ಪೈಸ್ ಇಡೀ ಆಡಿಸಿ ತಿಂಡಿ ತಿನ್ನಿದ್ದು ಬಿಡಲ್ವಾ ಪ್ರೂಫಿಗೆ?
ಹನ್ನೊಂದನೇ ತಿಂಗಳು ಸಾಕು.